ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಏಲಕ್ಕಿ ಒಂದು ಸುಗಂಧಯುಕ್ತ ಮಸಾಲೆ ಪದಾರ್ಥ. ಇದು ಹಲವಾರು ತಿಂಡಿ ತಿನಿಸುಗಳಿಗೆ ಉಪಯೋಗಿಸ್ತಾರೆ ಹಾಗೂ ಟೀ ಮಾಡಲು ಉಪಯೋಗಿಸ್ತಾರೆ. ಏಲಕ್ಕಿ ಟೀ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಆಯುರ್ವೇದದಲ್ಲಿ ಇದರ ಮಹತ್ವವನ್ನು ಆಚಾರ್ಯರು ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಹಲವಾರು ರೀತಿಯ ಪೋಷಕಾಂಶಗಳಿದೆ, ಆಂಟಿ ಆಕ್ಸಿಡೆಂಟ್ಗಳಿದೆ. ಪ್ರತಿನಿತ್ಯ ರಾತ್ರಿ ಒಂದು ಏಲಕ್ಕಿ ತಿಂದು ಮಲಗೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಹಲವಾರು ರೀತಿಯ ಪ್ರಯೋಜನಗಳಾಗ್ತದೆ. ಡೈಜೆಷನ್, ಜೀರ್ಣಕ್ರಿಯೆ ವಿಷಯಕ್ಕೆ ಬಂತು ಅಂದರೆ, ಎಲ್ಲ ಊಟ ಮಾಡಿರ್ತಾರೆ, ಯಾವುದೋ ಸಭೆ ಸಮಾರಂಭದಲ್ಲೋ ಫಂಕ್ಷನ್ನಲ್ಲೋ ಮದುವೆಯಲ್ಲೋ ಊಟ ಮಾಡ್ಕೊಂಬಂದಿರ್ತಾರೆ. ಅವ್ರ ಮನಸ್ಸಿಗೆ ಇಷ್ಟ ಬಂದಿದ್ದ ಆಹಾರನ ಅತಿಯಾಗಿ ಸೇವನೆ ಮಾಡಿರ್ತಾರೆ. ಆದರೆ ಜೀರ್ಣ ಆಗಿರೋದಿಲ್ಲ, ಡೈಜೆಷನ್ ಆಗಿರೋದಿಲ್ಲ. ಒದ್ದಾಡ್ತಾ ಇರ್ತಾರೆ, ಡೈಜೆಷನ್ ಆಗಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಹೊಟ್ಟೆ ಉಬ್ಬರ ಇರುತ್ತೆ, ಗ್ಯಾಸ್ ಪಾಸ್ ಆಗಿರಲ್ಲ. ಇನ್ನು ಕೆಲವರಿಗೆ ಹೊಟ್ಟೆ ನೋವಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಏಲಕ್ಕಿನ ಅಗಿಯೋದ್ರಿಂದ ಈ ಸಮಸ್ಯೆ ಎಲ್ಲ ದೂರ ಆಗ್ತದೆ. ಏಲಕ್ಕಿನಲ್ಲಿ ನಮ್ಮ ಡೈಜೆಸ್ಟಿವ್ ಎನ್ಸೈಮ್ನ ಜಾಸ್ತಿ ಮಾಡ್ತಕ್ಕಂತಹ, ಆ್ಯಕ್ಟಿವೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಆದ್ದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಅಬ್ಡಮಿನಲ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡ್ತದೆ. ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಸ್ನಾಯುಗಳನ್ನ, ಮಸಲ್ಸ್ಗಳನ್ನ ರಿಲ್ಯಾಕ್ಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಏಲಕ್ಕಿನಲ್ಲಿದೆ. ಹಾಗೂ ನಾವು ನಿದ್ದೆ ಮಾಡಿದ್ರೂ ಡೈಜೆಷನ್ ಪ್ರೋಸೆಸ್, ಜೀರ್ಣಕ್ರಿಯೆ ಸರಾಗವಾಗಿ ಆಗುವಂಗೆ ನೋಡ್ಕೊಳ್ತದೆ. ಆದ್ದರಿಂದ ಪ್ರತಿ ರಾತ್ರಿ ಒಂದು ಏಲಕ್ಕಿ ತಿಂದು ಮಲಗೋದ್ರಿಂದ ನಿಮ್ಮ ಡೈಜೆಷನ್ ಸರಿಯಾಗಿ ಆಗ್ತದೆ. ಇನ್ನು ಏಲಕ್ಕಿ ನ್ಯಾಚುರಲ್ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡ್ತದೆ. ಏಲಕ್ಕಿನಲ್ಲಿ ಸಿನಿಯೋಲ್ ಅಂತ ಒಂದು ಅಂಶ ಇದೆ. ಇದು ಬಾಯಿಯ ದುರ್ವಾಸನೆಯನ್ನು ನಿವಾರಣೆ ಮಾಡ್ತದೆ, ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡ್ತದೆ, ಹಲ್ಲುಗಳ ಒಸಡುಗಳ ಆರೋಗ್ಯವನ್ನು ಕಾಪಾಡ್ತದೆ, ಬಾಯಿಯಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಹೊರ ಹಾಕ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ, ಏನೋ ಟೆನ್ಷನ್ನು, ಒತ್ತಡನೋ, ಕೆಲಸದ ಒತ್ತಡನೋ, ಯಾವುದೋ ಒಂದು ಟೆನ್ಷನಲ್ಲಿ ಅವರಿಗೆ ರಾತ್ರಿ ನಿದ್ದೆನೇ ಬರ್ತಾ ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಏಲಕ್ಕಿ ತಿನ್ನೋದ್ರಿಂದ, ಏಲಕ್ಕಿನಲ್ಲಿ ಹಲವಾರು ಪೋಷಕಾಂಶಗಳಿದೆ, ಮೆಗ್ನೀಷಿಯಮ್ ಇದೆ, ಆಂಟಿ ಆಕ್ಸಿಡೆಂಟ್ಗಳಿದೆ. ಇದು ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ತದೆ ಹಾಗೂ ಮೆಲಟೋನಿನ್ ಹಾರ್ಮೋನ್ನ ಆ್ಯಕ್ಟಿವೇಟ್ ಮಾಡ್ತದೆ. ಯಾವಾಗ ಈ ಹಾರ್ಮೋನ್ ಆ್ಯಕ್ಟಿವೇಟ್ ಆಗ್ತದೋ ನಿದ್ದೆ ಬರ್ತದೆ. ನಿದ್ದೆ ಬರೋದ್ರ ಜೊತೆಗೆ ಬೆಳಗಿನ ಜಾವ ಹೇಳ್ಬೇಕಾದ್ರೆ ಫ್ರೆಶ್ ಆಗಿ ಎದ್ದೇಳ್ತಾರೆ. ಇನ್ನು ಉಸಿರಾಟ ಸಂಬಂಧಿ ಕಾಯಿಲೆಗಳು ಅಂತಂದರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕೆಲವೊಬ್ಬರಿಗೆ ಶೀತ, ಕೆಮ್ಮು, ಕಫ, ಅಸ್ತಮ, ಸೈನಸೈಟಿಸು, ಅಲರ್ಜಿಕ್ ರೈನೈಟಿಸ್, ಈ ಎಲ್ಲ ಒಂದು ಸಮಸ್ಯೆಗಳಿಂದ ತೊಂದರೆಯಿಂದ ಬಳಲ್ತಾ ಇರ್ತಾರೆ. ಏಲಕ್ಕಿ ತಿನ್ನೋದ್ರಿಂದ, ಏಲಕ್ಕಿ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತಂದರೆ ಈ ಉಸಿರಾಟ ನಾಳದಲ್ಲಿರ್ತಕ್ಕಂತಹ ಕಫವನ್ನು ಕರಗಿಸ್ತದೆ, ರೆಸ್ಪಿರೇಷನ್ ಚೆನ್ನಾಗಿ ಮಾಡ್ತದೆ. ಆದ್ದರಿಂದ ಆಯುರ್ವೇದದ ಹಲವಾರು ಔಷಧಿಗಳಲ್ಲಿ, ಕೆಮ್ಮು, ಕಫ, ಶ್ವಾಸಕೋಶ ಸಂಬಂಧಿ ಔಷಧಿಗಳಲ್ಲಿ ಏಲಕ್ಕಿನ ಬಳಸ್ತಾರೆ. ಈ ಏಲಕ್ಕಿ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ನ ಕ್ಲಿಯರ್ ಮಾಡ್ತದೆ, ಕಫವನ್ನು ಕರಗಿಸ್ತದೆ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ. ಇನ್ನು ಏಲಕ್ಕಿ ಡಿಟಾಕ್ಸಿಫೈಯಿಂಗ್ ಕೆಲಸ ಮಾಡ್ತದೆ, ಅಂದರೆ ಡಿಟಾಕ್ಸಿಫೈಯರಾಗಿ ಕೆಲಸ ಮಾಡ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹೊರ ಹಾಕ್ತದೆ. ಏಲಕ್ಕಿ ಒಂದು ಡಯೂರೆಟಿಕ್ ಆಗಿ ಕೆಲಸ ಮಾಡ್ತದೆ. ಡಯೂರೆಟಿಕ್ ಅಂದರೆ ಮೂತ್ರವರ್ಧಕವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹೊರ ಹಾಕ್ತದೆ. ಕಿಡ್ನಿಯ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ. ವಿಷಪೂರಿತ ಅಂಶಗಳನ್ನ ದೇಹದಿಂದ ಹೊರ ಹಾಕೋಕ್ಕೆ ಇದು ಸಹಕಾರಿಯಾಗಿದೆ. ಮೂತ್ರವರ್ಧಕವಾಗಿ ಕೆಲಸ ಮಾಡ್ತದೆ. ಲಿವರ್ನ ಕ್ಲೀನ್ ಮಾಡ್ತದೆ, ಕಿಡ್ನಿನ ಒಂದು ಕ್ಲೀನ್ ಮಾಡ್ತದೆ. ಆ ಒಂದು ಟ್ರ್ಯಾಕ್ಟ್, ಆ ಒಂದು ಕಿಡ್ನಿ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ. ಇನ್ನು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಏಲಕ್ಕಿನ ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಹತೋಟಿಯಲ್ಲಿಡ್ತದೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಹತೋಟಿಯಲ್ಲಿಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ಹಲವಾರು ಒಂದು ಔಷಧೀಯ ಗುಣಗಳು ಏಲಕ್ಕಿನಲ್ಲಿದೆ. ಇದ್ರ ಸಂಬಂಧ ಏಲಕ್ಕಿಯ ಒಂದು ಇದ್ರ ಬಗ್ಗೆ ಮಾಹಿತಿನ ನಾನು ಇನ್ನೊಂದು ವಿಡಿಯೋನಲ್ಲಿ ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆ ವಿಡಿಯೋನ ನೀವು ನೋಡಬಹುದು. ಆದ್ದರಿಂದ ಪ್ರತಿ ರಾತ್ರಿ ಒಂದು ಏಲಕ್ಕಿನ ತಿಂದು ಮಲಗೋದ್ರಿಂದ
ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.